ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಯೋಜನೆ ಯಾವುದು ಅಂತ ಹೇಳಿದ್ರೆ, ಭಾರತದ ಪ್ರಧಾನಮಂತ್ರಿ ಅವರು 2016 ಏಪ್ರಿಲ್ 14ರಂದು ಆರಂಭಿಸಿರುವಂಥ ಈ ಒಂದು ಯೋಜನೆ ದೇಶದಾದ್ಯಂತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಒಟ್ಟಿಗೆ ಜೋಡಿಸುವ ಉದ್ದೇಶನ ಇಟ್ಕೊಂಡು ರೂಪಿಸಿದ ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ವ್ಯಾಪಾರದ ವೇದಿಕೆ. ಇದನ್ನು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸಾರ್ಟಿಯಂ ಎಂಬ ಸಂಸ್ಥೆ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯ ಹೆಸರು ಇನಾಮ್. ಇದರೊಂದು ಮುಖ್ಯ ಲಕ್ಷಣಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಅನ್ನೋ ಧ್ಯೇಯದೊಂದಿಗೆ ಕೃಷಿ ಉತ್ಪನ್ನಗಳ ಏಕೀಕೃತ ಮಾರುಕಟ್ಟೆ ವ್ಯವಸ್ಥೆ, ಆಧಾರಿತ ಗುಣಮಟ್ಟ ಪರೀಕ್ಷೆ, ಇ ಬಿಲ್ಲಿಂಗ್, ನೇರ ಇ ಪಾವತಿ ಸೇರಿದಂತೆ ಒಂದು ಗೇಟ್ವೇ ಆಗಿ ಸೇವೆಗಳ ಒಂದು ವ್ಯವಸ್ಥೆ ಇದೆ. ಅದು ರೈತರಿಗೆ ಹೆಚ್ಚು ಪಾರದರ್ಶಕತೆ, ಸ್ಪರ್ಧಾತ್ಮಕತೆ ಮತ್ತು ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುವುದು. ಮಾಹಿತಿ ಅಸಮತೋಲನವನ್ನು ಕಡಿಮೆ ಮಾಡುವ ಮೂಲಕ ಉತ್ತಮ ಬೆಲೆ ಪತ್ತೆ ಸಾಧ್ಯತೆ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಗತಿ. 2020 ಮೇ ತಿಂಗಳಿನಿಂದ ಜಮ್ಮು ಮತ್ತು ಕಾಶ್ಮೀರದ 11 ಮಾರುಕಟ್ಟೆಗಳು, ಉದಾಹರಣೆಗೆ ಜಮ್ಮು, ಶ್ರೀನಗರ್, ಇನಾಮ್ಗೆ ಜೋಡಿಸಲ್ಪಟ್ಟಿದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಏನಂತ ಹೇಳಿದ್ರೆ, ದೇಶಾದ್ಯಂತ ಇರುವಂಥ ಮಾರುಕಟ್ಟೆಗಳನ್ನು ಒಂದೇ ಪ್ಲ್ಯಾಟ್ಫಾರ್ಮ್ನ ಮೂಲಕ ಏಕೀಕರಿಸುವುದು, ಎಲ್ಲ APMC ಮಾರುಕಟ್ಟೆಗಳಲ್ಲಿ ವ್ಯವಹಾರ ಮತ್ತು ಮಾರುಕಟ್ಟೆ ಪ್ರಕ್ರಿಯೆಗಳ ಮಾನದಂಡೀಕರಣ ಮಾಡೋದು, ರೈತರಿಗೆ ಹೆಚ್ಚಿನ ಖರೀದಿದಾರರು ಮತ್ತು ಮಾರುಕಟ್ಟೆಗಳಿಗೆ ಪ್ರವೇಶವನ್ನು ಒದಗಿಸುವ ಮೂಲಕ ಉತ್ತಮ ಬೆಲೆ. ರೈತರು ನೋಂದಾಯಿಸಿಕೊಳ್ಳುವಂತಹ ವಿಧಾನಗಳು ಈ ರೀತಿಯಾಗಿದೆ. ಮೊದಲನೇದು ಆನ್ಲೈನ್. ಈ ಒಂದು ಯೋಜನೆಗೆ ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಒಂದು ಲಿಂಕ್ನ ನೀವು ಗೂಗಲ್ ಕ್ರೋಮಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅನ್ನೋ ಒಂದು ಒಂದು ಆಪ್ಷನ್ ಸಿಗುತ್ತೆ. ರಿಜಿಸ್ಟರ್ ಟೈಪ್ ಅಂತ ಕೇಳಿದಾಗ ನೀವು ಫಾರ್ಮರ್ ಅಂತ ಆಯ್ಕೆ ಮಾಡಿಕೊಂಡು ನಂತರ ನಿಮಗೆ ಅನುಕೂಲವಾಗುವ ಹತ್ತಿರದಲ್ಲಿರುವ APMCಯನ್ನು ಆಯ್ಕೆ ಮಾಡ್ಕೊಳ್ಳಿ. ವ್ಯಾಲಿಡ್ ಆಗಿರೋ ಇಮೇಲ್ ID ಕೊಡಬೇಕು. ನೋಂದಣಿ ಯಶಸ್ವಿ ಆದ ನಂತರ ನಿಮ್ಮ ಇಮೇಲ್ಗೆ ಲಾಗಿನ್ ID ಮತ್ತು ತಾತ್ಕಾಲಿಕ ಪಾಸ್ವರ್ಡ್ ಬರುತ್ತೆ. ಮತ್ತು ನೀವು ಹೋಮ್ ಪೇಜ್ಗೆ ಬಂದು ಲಾಗಿನ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿಬಿಟ್ಟು ತಾತ್ಕಾಲಿಕ ಪಾಸ್ವರ್ಡ್ ಮತ್ತು ಲಾಗಿನ್ ID ಡ್ಯಾಶ್ಬೋರ್ಡ್ಗೆ ಲಾಗಿನ್ ಆಗಿ ವೆಬ್ಸೈಟ್ನಲ್ಲಿರುವ ಲಾಗಿನ್ ಐಕಾನ್ನ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ಗೆ ಲಾಗಿನ್ ಆಗಿ APMC ಡ್ಯಾಶ್ಬೋರ್ಡ್ನಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ವಿತ್ APMC ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೀವು APMC ನೋಂದಣಿ ಪುಟಕ್ಕೆ ರೀಡೈರೆಕ್ಟ್ ಆಗ್ತೀರಾ. ಅಲ್ಲಿ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ ಆಮೇಲೆ ರಿನ್ಯೂ ಕೂಡ ಮಾಡ್ಬೋದು. KYC ಪೂರ್ಣಗೊಂಡ ನಂತರ ಅಪ್ರೂವಲ್ಗೋಸ್ಕರ APMCಗೆ ಕಳಿಸ್ತಾರೆ. ಲಾಗಿನ್ ಆದ ನಂತರ ಎಲ್ಲ APMC ವಿಳಾಸ ವಿವರಗಳನ್ನು ನೀವು ನೋಡ್ಬೋದು. ಅರ್ಜಿ ಸಲ್ಲಿಸಿದ ನಂತರ ನೀವು ಇಮೇಲ್ ID ವೆರಿಫೈ ಮಾಡಾದಮೇಲೆ ಸಬ್ಮಿಟ್ ಮಾಡಿರೋದು, ಪ್ರೋಗ್ರೆಸ್ಸಲ್ಲಿರೋದು, ಅಪ್ರೂವ್ ಆಗಿರೋದು ಅಥವಾ ರಿಜೆಕ್ಟ್ ಆಗಿರೋದು ಕೂಡ ನೀವು ಸ್ಟೇಟಸ್ನ ನೋಡ್ಬೋದು. APMC ನಿಮ್ಮ ಅರ್ಜಿಯನ್ನು ಅಪ್ರೂವ್ ಮಾಡಿದ್ಮೇಲೆ ನಿಮಗೆ ಶಾಶ್ವತ ID ಸಿಗುತ್ತೆ ಮತ್ತು ಪಾಸ್ವರ್ಡ್ ಇಮೇಲ್ ಮೂಲಕ ಲಭ್ಯ ಆಗುತ್ತೆ. ಇದರಿಂದ ನೀವು ಇನಾಮ್ ವೇದಿಕೆಯನ್ನು ಸಂಪೂರ್ಣವಾಗಿ ಪ್ರವೇಶಿಸ್ಬೋದು, ಯೂಸ್ ಮಾಡ್ಕೋಬೋದು. ನೀವು ನಿಮ್ಮ ಸ್ಥಳೀಯ ಮಾರುಕಟ್ಟೆ APMCಯನ್ನು ನೇರವಾಗಿ ಸಂಪರ್ಕಿಸಿ ಸಹಾಯ ಪಡಿಬೋದು. ಗುಣಮಟ್ಟ ಆಧಾರಿತ ಬಿಲ್ಡಿಂಗಾಗಿ ಪರೀಕ್ಷೆ ವ್ಯವಸ್ಥೆಗಳ ಸ್ಥಾಪನೆ, ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನಗಳ ಸ್ಥಿರ ಬೆಲೆ ಮತ್ತು ಲಭ್ಯತೆಯನ್ನು ಖಚಿತಪಡಿಸ್ಬೋದು. ಟ್ರೇಡರ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕು. ರಿಜಿಸ್ಟರ್ ಟೈಪ್ನಲ್ಲಿ ಟ್ರೇಡರ್ ಅಂತ ಆಯ್ಕೆ ಮಾಡಿ ನಂತರ ನೀವು ಸಂಬಂಧಿಸಿದ APMC ಅಥವಾ ರಾಜ್ಯ ಮಟ್ಟದ ಆಯ್ಕೆಯನ್ನು ಆರಿಸ್ಕೊಳ್ಬೇಕು. ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಸರಿಯಾದ ಇಮೇಲ್ ID ನಮೂದಿಸಿ. ನಿಮ್ಮ ಇಮೇಲ್ಗೆ ಲಾಗಿನ್ ID ಮತ್ತು ತಾತ್ಕಾಲಿಕ ಪಾಸ್ವರ್ಡ್ ಸಿಗುತ್ತೆ. ಆಗ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ನೀವು ಈಗ ಕಾಣ್ತಿರೋ ವೆಬ್ಸೈಟ್ಗೆ ಹೋಗಿ
ಲಾಗಿನ್ ಮಾಡಿ ಎಂಟ್ರ್ ಆಗ್ಬೋದು. APMC ನೋಂದಣಿಗೆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ರಿಜಿಸ್ಟರ್ ಆದಮೇಲೆ ನಿಮಗೆ APMC ರಿಜಿಸ್ಟರ್ ಆದಮೇಲೆ ನಿಮಗೆ ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ವಿತ್ APMC ಎಂಬ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ನೋಂದಣಿ ಪುಟಕ್ಕೆ ರೀಡೈರೆಕ್ಟ್ ಆಗ್ತೀರಿ. ಅಲ್ಲಿ ನಿಮ್ಮ ವ್ಯಾಪಾರ ಲೈಸೆನ್ಸ್ ಮತ್ತು KYC ವಿವರಗಳನ್ನು ಭರ್ತಿ ಮಾಡಿ. ಅರ್ಜಿ ಆಯ್ಕೆ ಮಾಡಿದ APMC ಅಥವಾ ಲೈಸೆನ್ಸ್ ಇದ್ದರೆ ಅನುಮೋದನೆಗಾಗಿ ಕಳಿಸ್ಕೊಡಿ, ವೆರಿಫೈ ಮಾಡಿಸ್ಕೊಡಿ. ಲಾಗಿನ್ ಆದ ನಂತರ ಆಯ್ದ APMCಯಲ್ಲಿ ಆಗುತ್ತಿರುವ ಉತ್ಪನ್ನ ಆಗಮನಗಳು ಮತ್ತು ವ್ಯಾಪಾರ ಚಟುವಟಿಕೆಗಳನ್ನ ನೀವು ನೋಡ್ಬೋದು. ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಇಮೇಲ್ ವೆರಿಫಿಕೇಷನ್ ಆದಮೇಲೆ ಅದು ಸಬ್ಮಿಟ್ ಆಗಿದೆಯಾ, ಪ್ರೋಗ್ರೆಸ್ಸಲ್ಲಿದೆಯಾ, ಅಪ್ರೂವ್ ಆಗಿದೆಯಾ, ಇಲ್ಲ ರಿಜೆಕ್ಟ್ ಆಗಿದೆಯಾ ಅಂತ ತೋರಿಸುತ್ತೆ. ಶಾಶ್ವತ ಲಾಗಿನ್ ID ಪಡಿಬೋದು. ನಿಮ್ಮ ಮಾರುಕಟ್ಟೆ ಅಥವಾ APMCಗೆ ಭೇಟಿ ನೀಡಿ ನಿಮ್ಮ ಪರವಾನಗಿ ಸಂಖ್ಯೆಯನ್ನು ವೆರಿಫೈ ಮಾಡ್ಬೋದು. APMC ಅಪ್ರೂವ್ ಮಾಡಿದ ಮೇಲೆ ನಿಮ್ಮ ಇಮೇಲ್ಗೆ ಟ್ರೇಡರ್ ಅಥವಾ CA ಲಾಗಿನ್ ID ಅದೇ ಪಾಸ್ವರ್ಡ್ ಕಳಿಸಲಾಗುತ್ತೆ. ಆನ್ಲೈನ್ನಲ್ಲಿ ಲಭ್ಯವಿರುವ ಲಾಗಿನ್ ವಿವರಗಳೊಂದಿಗೆ eNAM ವೇದಿಕೆಯಲ್ಲಿ ನೇರವಾಗಿ ಆನ್ಲೈನ್ ವ್ಯಾಪಾರದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. FPO, FPC, ರೈತ ಉತ್ಪಾದಕನ ಸಂಸ್ಥೆಗಳು ಅಥವಾ ಪ್ರೈವೇಟ್ ಕಂಪ್ನಿಗಳನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತೇಳಿ ತಿಳ್ಕೊಳ್ಳೋಣ. ನಿಮ್ಮ ಕಾಣ್ತಿರೋಂಥ ವೆಬ್ಸೈಟ್ಗೆ ನೀವು ಹೋಗಿ ಅಥವಾ eNAM ಮೊಬೈಲ್ ಆ್ಯಪ್ನ ಮುಖಾಂತರ ಕೂಡ ನೀವು ರಿಜಿಸ್ಟರ್ ಆಗ್ಬೋದು. ನಿಮ್ಮ FPO, FPC ಹೆಸರು, ಅಧಿಕಾರ ಪಡೆದ ವ್ಯಕ್ತಿ ಹೆಸರು, ವಿಳಾಸ, ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರು, ಬ್ಯಾಂಕ್ ಖಾತೆ ವಿವರಗಳಾದ ಬ್ಯಾಂಕ್ ಹೆಸರು, ಶಾಖೆ ಮತ್ತು ಅಕೌಂಟ್ ನಂಬರು, IFSC ಕೋಡು. ಮಾರುಕಟ್ಟೆ ಮಂಡಳಿಗೆ eNAM ಜಾಲಕ್ಕೆ ತಮ್ಮ ಮಾರುಕಟ್ಟೆಗಳನ್ನು ಜೋಡಿಸಲು ಇಚ್ಛಿಸುವ ರಾಜ್ಯ ಮಾರುಕಟ್ಟೆ ಮಂಡಳಿಗಳು ತಮ್ಮ APMC ಕಾಯ್ದೆಯಲ್ಲಿ ಈ ಕೆಳಗಿನ ಸುಧಾರಣೆಯನ್ನು ಜಾರಿಗೆ ತರಬೇಕು. ಏಕೈಕ ವ್ಯಾಪಾರ ಪರವಾನಗಿ. ರಾಜ್ಯಾದ್ಯಂತ ಮಾನ್ಯವಾಗುವ ಒಂದೇ ವ್ಯಾಪಾರ ಪರವಾನಗಿ ಅವಕಾಶ ನೀಡಬೇಕು. ಸಿಂಗಲ್ ಪಾಯಿಂಟ್ ಮಾರ್ಕೆಟ್ ಫೀಸ್. ರಾಜ್ಯಾದ್ಯಂತ ಒಂದೇ ಬಿಂದುವಿನಲ್ಲಿ ಮಾರುಕಟ್ಟೆ ಶುಲ್ಕ ವಿಧಿಸಬೇಕು. ಬೆಲೆ ಪತ್ತೆ ವಿಧಾನವಾಗಿ ಈ ಹರಾಜು ಅಥವಾ ಈ ವ್ಯಾಪಾರವನ್ನು ಅನುಮತಿಸುವ ತಿದ್ದುಪಡಿ ಕಲ್ಪನೆಗಳನ್ನು APMC ಕಾಯ್ದೆಯಲ್ಲಿ ಸೇರಿಸಬೇಕು. eNAM ನೋಂದಣಿಗಾಗಿ ಅಗತ್ಯ ಇರುವ ದಾಖಲೆಗಳ ಪಟ್ಟಿ. ರೈತರಿಗೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಬ್ಯಾಂಕ್ ಡೀಟೇಲ್ಸ್, ಮೊಬೈಲ್ ನಂಬರ್, ಇಮೇಲ್ ID, ಭೂಸ್ವಾಮ್ಯ ಪ್ರಮಾಣಪತ್ರ ಮತ್ತು ರೈತರು ಗುರುತಿನ ಚೀಟಿ. ವ್ಯಾಪಾರಿಗಳಿಗೆ ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮಾನ್ಯ ವ್ಯಾಪಾರದ ಲೈಸೆನ್ಸು ಮತ್ತು ವ್ಯವಹಾರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬೇರೆ ಗುರುತಿನ ಚೀಟಿಗಳು, GST ರಿಜಿಸ್ಟ್ರೇಷನ್ನು ಬೇಕಿದ್ದಲ್ಲಿ ಬ್ಯಾಂಕ್ ಖಾತೆ ವಿವರಗಳು, ವಿಳಾಸದ ಪ್ರೂಫು, ಇಮೇಲ್ ID, ಫೋನ್ ನಂಬರು ಮತ್ತು APMC ನೀಡಿರೋ ಲೈಸೆನ್ಸ್ ನಂಬರು, KYC ಡಾಕ್ಯುಮೆಂಟ್ಸ್ಗಳು. FPOs ಅಥವಾ FPSಗಳಿಗೆ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ಏನಂತ ಹೇಳಿದ್ರೆ ಸಂಸ್ಥೆಯ ನೋಂದಣಿಯ ಪ್ರಮಾಣಪತ್ರ, ಸಂಸ್ಥೆಯ ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್, ಷೇರುದಾರರ ಪಟ್ಟಿ, ಅಧಿಕಾರ ಪಡೆದ ವ್ಯಕ್ತಿಯ ಹೆಸರು, ಗುರುತಿನ ಚೀಟಿ ಮತ್ತು ವಿಳಾಸ, ಅವರ ಮೊಬೈಲ್ ನಂಬರ್ ಮತ್ತು ಇಮೇಲ್ ID, ಸಂಸ್ಥೆಯ ನಿಯಮಾವಳಿ, ಉಪನಿಯಮಗಳು, ಅಧಿಕಾರ ಪಡೆದ ವ್ಯಕ್ತಿಯ ಆಧಾರ್ ಮತ್ತು ಸರ್ಕಾರ ಮಾನ್ಯ ಗುರುತಿನ ಚೀಟಿ. ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಳಿಗಳು ನಿಗದಿತ ನಮೂನೆಯಲ್ಲಿ ಪ್ರಸ್ತಾವನೆ, ತಿದ್ದುಪಡಿ ಮಾಡಿದ APMC ಕಾಯ್ದೆ ಅಥವಾ ಕಾರ್ಯನಿರ್ವಹಿಸಿದ ಆದೇಶ, ಪ್ರತಿಲಿಪಿ, ರಾಜ್ಯ ಸರ್ಕಾರದ ನಿರ್ಣಯ ಅಥವಾ ಅಧಿಸೂಚನೆ. ಯೋಜನೆ ಜಾರಿಗೆ ತರಲು ಯೋಜನಾ ವರದಿ, ಮಣ್ಣಿನ ಪರೀಕ್ಷೆ, ಪ್ರಯೋಗಾಲಯ ಯೋಜನೆ, ವಿವರವಾದ ಅಂದಾಜು ಬಜೆಟ್, ಈ ವ್ಯಾಪಾರದ ಪ್ರಮಾಣ ಮತ್ತು ಭವಿಷ್ಯದ ವೆಚ್ಚಗಳ ಬಗ್ಗೆ ಬದ್ಧತಾ ಪತ್ರ. ಜಾರಿಗೆ ತರಲಿರುವ ಸಂಸ್ಥೆಯ ಬ್ಯಾಂಕ್ ವಿವರಗಳು, ನೋಡಲ್ ಅಧಿಕಾರಿ ನೇಮಕಾತಿ ಅಧಿಕಾರ ಪತ್ರ, ಸೇವಾ ಪೂರೈಕೆದಾರರೊಂದಿಗೆ ಒಪ್ಪಂದ ಪತ್ರ, ಮೂಲಸೌಕರ್ಯ ಸಿದ್ಧತೆಯ ವಿವರಗಳು, ಮಾರ್ಕೆಟ್ಗಳ ಪರಿಶೀಲನಾ ವರದಿ. ಇನ್ ಕೇಸ್ ಏನಾರ ಬೇಕಂದರೆ ಖಾಸಗಿ ಮಾರುಕಟ್ಟೆಗಳಿಗೆ
ಏನೇನು ಬೇಕಾಗ್ಬೋದು? ರಾಜ್ಯ ಕೇಂದ್ರಾಡಳಿತ ಪ್ರದೇಶದಿಂದ ಶಿಫಾರಸು ಪತ್ರ, ಸ್ವಂತ ವೆಚ್ಚದಲ್ಲಿ ಒದಗಿಸಬೇಕಾದ ವ್ಯವಸ್ಥೆಗಳು, ಮಾರುಕಟ್ಟೆ ವಿಶ್ಲೇಷಕ, ಹಾರ್ಡ್ವೇರ್, ಅಸೈನಿಂಗ್ ಉಪಕರಣಗಳು, ಇಂಟರ್ನೆಟ್ ಸಂಪರ್ಕ, ಸಹಾಯಕ ಸಿಬ್ಬಂದಿ ಇಷ್ಟೆಲ್ಲ ಬೇಕು.